ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ನಾನಂತೂ. ನಾನು ನೋಡಿ ಇವತ್ತು ವಿಷಯ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ಏನಿದೆ ಅಂದರೆ ತುಂಬ ಆಶ್ಚರ್ಯವಾಗಿದೆ ಮತ್ತು ಖುಷಿ ವಿಷಯನೂ ಇದೆ. ಹಾಗಾಗಿ ನಿಮ್ಮ ಜೊತೆ ನಾನು ಇವತ್ತು ಹಂಚ್ಕೋತಾ ಇದ್ದೀನಿ. ಅದು ಏನು ವಿಷಯ ಅಂತ ಮುಂದೆ ಹೇಳ್ತೀನಿ ನೋಡಿ. ಇಲ್ಲೊಂದು ಕೇಕ್ ಬರ್ತಾ ಇದೆ ಅಲ್ವಾ? ಕೇಕ್ ನೋಡ್ಕೊಂಡು ನಿಮ್ಗೇನು ಅನಿಸುತ್ತೆ ಅಂದರೆ ಬರ್ತ್ಡೇ ಇದೆನಾ ಅಂತ ನೀವು ತಿಳ್ಕೊತಿದ್ದೀರಾ. ಬಟ್ ಬರ್ತ್ಡೇ ಇಲ್ಲ, ಇದೊಂದು ಒಳ್ಳೆಯ ಹೊಸ ಖುಷಿ ವಿಷಯ ಇದೆ. ಅದನ್ನು ಹೇಳ್ತಾ ಇದ್ದೀನಿ ನೋಡಿ. ಇವನು ನೋಡಿ ನಮ್ಮ ವೈಟಿ ತಮ್ಮ, ನನ್ನ ರಾಹುಲ್ ತಮ್ಮ. ಇವನು ನಮ್ಮ ಮನೆಗೆ ಬಂದಿದ್ದ, ನನಗೆ ಭೇಟಿ ಆಗೋಕ್ಕೆ ಬಂದಿದ್ದ. ತುಂಬ ಖುಷಿ ಆಗ್ತಾಯಿತ್ತು ಅವ್ನು ಭೇಟಿ ಆಗೋಕ್ಕೆ ಬಂದಿದ್ದು ನೋಡಿ. ನನ್ನ ಮಗಳಿಗೆ ಕೇಕ್ ಇಷ್ಟ ಅಂತ ಕೇಕ್ ತೊಗೊಂಡು ಬಂದಿದ್ದ. 1 kg ಕೇಕು ಮತ್ತು ಕ್ಯಾಡ್ಬರಿ ಚಾಕ್ಲೇಟ್ ತೊಗೊಂಡು ಬಂದಿದ್ದ ನೋಡಿ. ನನ್ನ ಮಗಳ ಜೊತೆ ಫೋಟೋ ತೆಗೊಂಡಿದ್ದಾನೆ ನೋಡಿ. ಸೂಪರ್ ಆಗಿದೆ. ನನ್ನ ಮಕ್ಕಳು ನೋಡಿ ಇಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಮತ್ತು ರಾಹುಲ್ ತಮ್ಮ ಬಂದಿದ್ದಾನೆ, ನನ್ನ ಮಗಳು ತಿರುಗಾಡ್ತಾ ಇದ್ದಾಳೆ ನೋಡಿ. ತುಂಬ ಖುಷಿಯಾಗಿದೆ. ರಾಹುಲ್ ತಮ್ಮ ಬಂದು ನನಗೆ ಭೇಟಿ ಮಾಡಿದ್ದು ನೋಡಿ. ತುಂಬ 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 ಖುಷಿಯಾಗಿದೆ. ಅಂತೆ ಅವ್ನು ಬಂದಿರೋದಂದರೆ ನನಗೆ ವೈಟಿಯಲ್ಲಿ ಒಂದು ಮಂತ್ಲಿದು ದುಡ್ಡು ಬಂದಿರೋ ಹಾಗೆ ಖುಷಿಯಾಗಿದೆ ನೋಡಿ. ನನಗೆ ತುಂಬ ಖುಷಿಯಾಗಿದೆ ಅವ್ರು ಬಂದಿರೋದ್ರಿಂದ. ಅಷ್ಟು ದೂರದಿಂದ ನನ್ನನ್ನು ಪರಿಚಯ ಮಾಡಿಕೊಂಡು ಭೇಟಿಯಾಗೋಗಿ ಬಂದಿದ್ನಲ್ವ, ನನಗೆ ತುಂಬ ಖುಷಿನೂ ಆಗ್ತಾಯಿದೆ ಮತ್ತು ದುಃಖನೂ ಆಗ್ತಾಯಿದೆ. ಯಾಕಂದರೆ ಈ ವೈಟಿ ತಮ್ಮ ಬಂದಲ್ವ ಅಂತ ತುಂಬ 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 ಆಶ್ಚರ್ಯ, ಖುಷಿಯಿಂದ ನನ್ನ ಕಣ್ಣೀರು ಬರ್ತಾಯಿದೆ ಗೊತ್ತಾ. ಸೂಪರ್. ನನಗೆ ಭೇಟಿ ಮಾಡೋಕೆ ಬಂದಿದ್ದು ನೋಡಿ. ತುಂಬ ಖುಷಿ ಆಯಿತು ಅವನು. ಮತ್ತು ಬಂದಿದ್ದಾನೆ ಬಂದು ಮತ್ತು ನನ್ನ ಮಗಳಿಗೆ ಕೇಕ್ ಇಷ್ಟ ಅಂತ ಕೇಕ್ ತೊಗೊಂಡು ಬಂದಿದ್ದ. ನನ್ನ ಮಗಳು ಮಾಮ ಕೇಕ್ ಕಟ್ ಮಾಡೋಣ ಬನ್ನಿ ಅಂತ ಮಾಮ ಇರೋವರೆಗೇ ಕೇಕ್ ಕಟ್ ಮಾಡಿದ್ಲು ನೋಡಿ. ಇಲ್ಲಿ ಯಾವ ಥರ ಕೇಕ್ ಕಟ್ ಮಾಡ್ತಾ ಇದ್ದಾಳೆ ಅಂತ ನೋಡಿ. ಅವಳ ಹೆಸರೇ ಹಾಕ್ಕೊಂಡು ಬಂದಿದ್ದಾನೆ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಇದು ವಿಡಿಯೋ ಹಾಕೋಕ್ಕೂ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಅಷ್ಟು ದೂರದಿಂದ ಒಂದೇ ಸ್ವಲ್ಪ ದಿವಸದಲ್ಲಿ ಪರಿಚಯ ಆಗಿ ಅಕ್ಕನ ಭೇಟಿ ಮಾಡಬೇಕು ಅಂತ ಬಂದಿದ್ನಲ್ವ. ನನಗೆ ತುಂಬ 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 ಖುಷಿಯಾಗಿದೆ. ನನಗಂತೂ ಹೇಳ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಖುಷಿಯಾಗಿದೆ. ಮತ್ತು ಒಂಥರ ದುಃಖನೂ ಆಗ್ತಾಯಿದೆ. ಯಾಕಂದರೆ ಒಂದೇ ಸ್ವಲ್ಪ ಟೈಮಲ್ಲೇ ಬಂದು ಭೇಟಿ ಮಾಡ್ಕೊಂಡು ಹೋಗ್ಬಿಟ್ಟ. ಹಾಗಾಗಿ ನನಗೆ ಸ್ವಲ್ಪ ಬೇಜಾರಾಯಿತು. ಅವನ ಜೊತೆ ಕೂತ್ಕೊಂಡು ಮಾತಾಡೋಕ್ಕಾಗಿಲ್ಲ, ಸ್ವಲ್ಪ ಬೇಜಾರಾಯಿತು. ತುಂಬ ದೂರ ಅಲ್ವಾ, ಬೇಗ ಹೋಗಬೇಕು ಅಕ್ಕ ಅಂತ ಹೇಳಿದ್ದ. ಊಟ ಮಾಡಿಕೊಂಡು ಹೋಗ್ಬಿಟ್ಟ. ಮತ್ತು ಕೇಕ್ ಕಟ್ ಮಾಡು ಮಾಮ ಅಂತ ನನ್ನ ಮಗಳು ಒಂದೊಂದು ಕೇಕ್ ಕಟ್ ಮಾಡಿ ಅವ್ನು ತಿನ್ನಿಸ್ತಾ ಇದ್ದಾಳೆ ನೋಡಿ. ನನ್ನ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು ಅವನ ಜೊತೆ. ತುಂಬ ಖುಷಿ ಆಯಿತು. ನನಗೂ ತುಂಬ ಖುಷಿ ಆಯಿತು ಅವ್ನ ಮಾತೆಲ್ಲ ಕೇಳಿ. ಅವ್ನು ಬಂದಿರೋದು ನೋಡಿ ತುಂಬ ಆಶ್ಚರ್ಯ ಆಯಿತು ನನಗೆ. ಅಲ್ಲಿಂದ ಇಲ್ಲಿಗೆ ಬಂದಿದ್ದಾನಲ್ವ ಅಕ್ಕನ ಭೇಟಿ ಆಗೋಕ್ಕೆ ಅಂತ ತುಂಬ ಖುಷಿ ಆಯಿತು. ಅವ್ನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾನೆ. ಬಟ್ ಅಲ್ಲಿಂದ ಅವ್ರು ಹಳ್ಳಿ ಬಂದು ನನಗೆ ಭೇಟಿ ಮಾಡೋಕ್ಕೆ ಬಂದಿದ್ನಲ್ಲ, ಅದು ತುಂಬ ಖುಷಿ ಕೊಡ್ತು. ನನಗೆ ವೈಟಿಯಲ್ಲಿ 1 ತಿಂಗಳು ದುಡ್ಡು ಬಂದು ಖುಷಿ ಆಗೋಕ್ಕಿಂತ ಜಾಸ್ತಿ ಖುಷಿಯಾಗಿದೆ ನೋಡಿ. ತುಂಬ ಖುಷಿ ಆಯಿತು ಅವನನ್ನು ನೋಡಿ. ಒಂಥರ ನನಗೇನು ಕನಸಲ್ಲಿ ನೋಡಿದ್ದೀನಿ ಅನ್ನೋ ಥರ ಆಗಿಬಿಟ್ಟಿದೆ. ಯಾಕಂದರೆ ಸಡನ್ನಾಗಿ ಬಂದುಬಿಟ್ಟು ಸಡನ್ನಾಗಿ ಹೋಗ್ಬಿಟ್ಟ. ಹಾಗಾಗಿ ಸ್ವಲ್ಪ ಬೇಜಾರು ಆಯಿತು. ಅಂದರೆ ತುಂಬ ಬೇಗ ಹೋಗ್ಬಿಟ್ಟಲ್ಲ ಅಂತ ಬೇಜಾರು ಆಯಿತು. ಬಟ್ ನನಗೇನೋ ಒಂಥರ ತುಂಬ 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 ಖುಷಿಯಾಗಿದೆ ಅವನನ್ನು ನೋಡಿ. ಮತ್ತು ಈ ಥರ ಸ್ವಲ್ಪನೇ ಶಾರ್ಟ್ಸ್ ವೀಡಿಯೋ ಮಾಡಿದ್ದೀನಿ, ಸ್ವಲ್ಪನೇ ವೀಡಿಯೋ ಮಾಡಿ ಹಾಕಿದ್ದೀವಿ. ಟೈಮ್ ಇರಲಿಲ್ಲ, ಹಾಗಾಗಿ ಮಾಡೋಕ್ಕಾಗಿಲ್ಲ. ನನಗೆ ಎಷ್ಟು ಇತ್ತು ಅಷ್ಟೇ ನಿಮ್ಮ ಜೊತೆ ಎಲ್ಲರ ಜೊತೆನೂ ಹಂಚ್ಕೊಳ್ಳೋಣ ಅಂತ ಹಾಕಿದ್ದೀನಿ ನೋಡಿ. ನನ್ನ ಮಕ್ಕಳಂತೂ ಖುಷಿಪಟ್ಟರು. ಮತ್ತು ಮಾಮ ಕೇಕ್ ತಂದಿದ್ದಾನೆ ಅಂತ ಖುಷಿಯಿಂದ ತಿಂದುಬಿಟ್ರು. ಮತ್ತು ಎಂಜಾಯ್ ಮಾಡಿದ್ರು. ಅವನ ಜೊತೆ ಮಾತಾಡ್ತಾ ಕೂತ್ಕೊಂಡು ಬಿಟ್ಟಿದ್ರು, ಮೊಬೈಲ್ ನೋಡ್ತಾಯಿದ್ರು. ರಾಹುಲ್ ತಮ್ಮಗೂ ಖುಷಿಯಾಗಿದೆ ಅಂತ ನಮ್ಮ ಮನೆಗೆ ಬಂದು. ನನಗಂತೂ ತುಂಬ ಖುಷಿ ಆಯಿತು. ವಿಡಿಯೋ ನೋಡಿ ನಿಮಗೇನಿಸುತ್ತೆ ಹೇಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.